ಸೊ ನೋಡಿ ಆಗಲೇ ಮರಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಮರಳು ಹಾಕ್ತಾಯಿದ್ರೆ ಹೋಗೋಕ್ಕೆ ಆಗಲ್ಲ, ಅಂದರೆ ಮರದ ತೇರಲ್ವಾ, ಸೊ ಮರದ ಚಕ್ರ ಇರೋದ್ರಿಂದ ಮೂವ್ ಆಗಬೇಕು ಅಂದರೆ ಮರಳಿರಬೇಕು. ಸೊ ನೋಡಿ ಅದಕ್ಕೆ ಇವಾಗ ಮರಳು ಹಾಕಿರೋದು. ಬೆಳಗ್ಗೆ ಬಂದಿದೆ ನಾನೊಂದು ರೌಂಡು, ಸೊ ಅವಾಗೇನು ಮರಳು ಹಾಕಿರಲಿಲ್ಲ, ಇವಾಗ ಹಾಕಿದ್ದಾರೆ. ಸೊ ಇದನ್ನು ತೇರು ಹೋದ್ಮೇಲೆ ಇಮಿಡಿಯೇಟ್ಲಿ ಫಿಲ್ ಮಾಡ್ತಾರೆ. ನೋಡಿ ಇದೇ ರೋಡಲ್ಲಿ ಬರೋದು ತೇರು, ರಾಜಬೀದಿ. ಸೊ ಬಂದವ್ರಿಗೆಲ್ಲ ಪ್ರಸಾದಗಳು ಕೊಡ್ತಾ ಇದ್ದಾರೆ. ಸೊ ನೋಡಿ ಎಲ್ಲ ಬಂದವ್ರಿಗೆ ಹೊರಗಡೆ ಬಂದವ್ರಿಗೆ ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನಾಳೆ ಮಧ್ಯಾಹ್ನ ಗಂಟೆ ನಡೀತಾನೆ ಇರುತ್ತೆ. ರಚನಾ ಗೌತಮ ಪಂಚಮಹಾರತೋತ್ಸವ ನಾಳೆ ಬೆಳಿಗ್ಗೆ 6:30ರಿಂದ 6:50 ಶಿವಮೊಗ್ಗದಲ್ಲಿ ಪ್ರಾರಂಭವಾಗಲಿದೆ. ನೋಡಿ ಎಲ್ಲ ಇಲ್ಲೇ ಮಲಗಿದ್ದಾರೆ. ಸ್ವಲ್ಪ ಜನರು ಜಾಗ ಇಲ್ಲ. ಸೊ ಈ ತೇರು ನೆಕ್ಸ್ಟ್ ಹೊರಡುತ್ತೆ, ಇದಾದ್ಮೇಲೆ ಆ ತೇರು, ಇದಾದ್ಮೇಲೆ ಬರ್ತಾರೆ. ತೇರು ನೋಡೋಣ ಯಾವುದು? ನೀಲಕಂಠೇಶ್ವರ. ನೀಲಕಂಠೇಶ್ವರ ಹೋಗ್ತಾನೆ ಸದ್ಯಕ್ಕೆ. ಎಲ್ಲ ಫೋಟೋ ವಿಡಿಯೋಸ್ ಸೂಪರ್. ನೋಡಿ ಇದೆ ನಾಳೆ ಹೊರಡೋದು ನಂಜುಂಡೇಶ್ವರ ತೇರು, ಇದೇ ದೊಡ್ಡ ತೇರು. ಸೊ ನಾನು ಚಕ್ರದ ಹತ್ರ ಹೋಗೋಣ ಬನ್ನಿ. ಎಷ್ಟು ದೊಡ್ಡದಿದೆ. ಸೊ ಇದು ನೋಡಿ ದೊಡ್ಡ ತೇರು, ಸಿಕ್ಕಾಬಿಟ್ಟು ಇಟ್ಟಿದೆ. ಮತ್ತು ವಾಸನ ಮುಡ್ಕೊ, ಚಕ್ರ ನೋಡಿ ಮುಡ್ಕೊ, ಸಣ್ಣ ಮಾಡ್ಕೊ ಮಮ್ಮಿಗೆ. ಜನ ಎಲ್ಲ ನೋಡಿ ಇದ್ರ ಮೇಲೆ ಇದೇ ತೇರು ಹಗ್ಗ. ಸಣ್ಣ ಮಕ್ಕಳು ಕೈ ಮುಕ್ಕೊಂಡು ಬೆಳಗ್ಗೆ ಎಳೆಯೋದು ಹಗ್ಗ ಆಯ್ತಲ್ಲ, ಇದರಲ್ಲೇ ಎಳೆಯತ್ತಾರೆ ತೇರು ಆಯಿತಾ. ಇದೆಲ್ಲ ಇದನ್ನೇ ಜಿಮ್ ಮಾಡ್ಕೊಂಡು ಮಲಗಿದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ, ಸುಮಾರು ಇದೆ. ಶಿವರಾತ್ರಿಗಿಂತ ಜಾಸ್ತಿ ಜನ ಬಂದಿರ್ತಾರೆ ಈ ಈ ಜಾತ್ರೆಗೆ. ಲಕ್ಷಾಂತರ ಜನ ಇದ್ರೇ ತೇರಳಿಯಕ್ಕಾಗೋದು. ಸೊ ಇದೇ ನೋಡಿ ದೊಡ್ಡ ತೇರು. ಸೊ ನೋಡಿ ಮೇಲ್ಗಡೆಯಿಂದ ನಿಂತ್ಕೊಂಡು ಎಷ್ಟು ಜನ ಇದ್ದಾರೆ, ಫುಲ್ ಜನ ಮಾತ್ರ. ಸೊ ನೋಡಿ ಇಲ್ಲಿಂದ
ಹರಿಕಥೆ ಎಲ್ಲ ಹೇಳ್ತಾ ಇದ್ದಾರೆ. ಜಾಗರಣೆ ಇರಬೇಕಲ್ಲ ಇವತ್ತು, ಸೊ ಅದಕ್ಕೋಸ್ಕರ ಹರಿಕಥೆ ಎಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ಜನ ಹೋದ್ರೆ ಅಂದರೆ ಅಷ್ಟು ಜನ ಹೋದ್ರೆ ಫುಲ್ ಜನ ಹೋಗ್ತಾರೆ. ಜನ ಎಲ್ಲ ನೋಡಿ ಎಷ್ಟು ಜನ ಮುಗಿದ್ದಾರೆ. ಸೊ ಇದು ಅಮ್ಮನವ್ರ ತೇರು. ಇದು ಲಾಸ್ಟಲ್ಲಿ ಈ ತೇರು ಹೋದ್ಮೇಲೆ ದೊಡ್ಡ ತೇರು ಅಮ್ಮನವ್ರ ತೇರು ಇದೆಯಲ್ಲ, ಇದು ಆಮೇಲೆ ಲಾಸ್ಟ್ ಬರುತ್ತೆ ನೋಡಿ. ಇದೆಲ್ಲ ಬೆಳಗಾನ ಬರೋ ಜನಗಳಿಗೆ ಪ್ರಸಾದ ಇರುತ್ತೆ, ಊಟ ತಿಂಡಿ ತಿನಿಸುಗಳು ಕೊಡ್ತಾ ಇರ್ತಾರೆ. ಸೊ ಯಾಕಂದರೆ ಹೋಟೆಲ್ಗಳು ತೆಗ್ದಿರಲ್ಲ ರಾತ್ರಿ ಹೊತ್ತು, ಸೊ ಅದಕ್ಕೋಸ್ಕರ ಪಾಪ ಬರ್ತಾರಲ್ಲ ಹೊರಗಡೆಯಿಂದ ಜನ. ಸೊ ಎಲ್ಲ ಇಲ್ಲ ಅನ್ನ ಸಂತರ್ಪಣೆ, ಲಾಡು ಪ್ರಸಾದ ಎಲ್ಲ ಕೊಡ್ತಾರೆ.